ಮುಖ್ಯಾಂಶಗಳು. ಚಿರತೆ ದಾಳಿಗೆ ಮಗು ಬಲಿ. ಪುಷ್ಪಗಿರಿಯಲ್ಲಿ ಜಾತ್ರಾ ಮಹೋತ್ಸವ. ಲಕ್ಷ ದೀಪೋತ್ಸವಕ್ಕೆ ಸಾಗರೋಪಾದಿಯಲ್ಲಿ ಭಕ್ತ ಸಮೂಹ. ಬೇಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಜರೀನಾ ಬಿ ಆಯ್ಕೆ. ಚಿರತೆ ದಾಳಿಗೆ ಮಗು ಬಲಿ. ತರೀಕೆರೆ ತಾಲೂಕು ಕೂಡ್ಲೂರಿನಲ್ಲಿ ಘಟನೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಕರಣ. ತಂದೆ ತಾಯಿ ಎದುರಿಗೆ ಮಗು ಸಾನ್ವಿಯನ್ನು ಎತ್ತಿಕೊಂಡು ಹೋದ ಚಿರತೆ. ಜೀವನ ಸಾಗಿಸಲು ಬಾಗಲಕೋಟೆಯಿಂದ ಬಂದಿದ್ದ ಕಾರ್ಮಿಕರು. ತರೀಕೆರೆ ತಾಲೂಕು ಕೂಡ್ಲೂರು ನವಿಲುಕಲ್ಲು ಸಮೀಪದ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭ ಸುಮಾರು 6 ಗಂಟೆ ಸಮಯದಲ್ಲಿ ಚಿರತೆ ಬಂದು 5 ವರ್ಷದ ಸಾನ್ವಿ ಎಂಬ ಬಾಲಕಿಯನ್ನು ತಂದೆ ತಾಯಿ ಎದುರಿಗೆ ದಾಳಿ ಮಾಡಿ ಹೊತ್ತುಕೊಂಡು ಹೋಗಿ ಸಾಯಿಸಿದೆ. ಬಾಗಲಕೋಟೆಯಿಂದ ಜೀವನ ಸಾಗಿಸುವ ಸಲುವಾಗಿ ಬಸವರಾಜ ಹಾಗೂ ರೇಣುಕಮ್ಮ ಎನ್ನುವವರು ತೋಟ ಕಾಯಲು ಬಂದಿದ್ದು, ಕೆಲಸ ಮಾಡುವಲ್ಲಿಗೆ ಮಗು ಸಾನ್ವಿ ಸಹ ಹೋಗಿದ್ದು, ಆ ತೋಟದ ಸಮೀಪವೇ ಗುಡ್ಡವೂ ಸಹ ಇರುವುದರಿಂದ ಚಿರತೆ ದಿಢೀರನೆ ಆ ತೋಟಕ್ಕೆ ನುಗ್ಗಿ ಪೋಷಕರ ಎದುರೇ ಮಗುವನ್ನು ಎತ್ತಿಕೊಂಡು ಹೋಗಿರುತ್ತದೆ. ತಂದೆ ತಾಯಿಯು ಚೀರಾಡುತ್ತಾ ಕಲ್ಲುಗಳಿಂದ ಚಿರತೆಗೆ ಹೊಡೆಯುತ್ತಾ ಚಿರತೆಯ ಹಿಂದೆ ಓಡಿದರೂ ಸಹ ಮಗುವನ್ನು ಬಿಡದೆ ಹೊತ್ತುಕೊಂಡು ಹೋಗಿ ದೂರದ ಸೇತುವೆ ಕೆಳಗೆ ಮಗುವನ್ನು ಕೊಂದು ಬಿಟ್ಟು ಹೋಗಿದ್ದು, ತಕ್ಷಣ ಸ್ಥಳೀಯರಿಗೆ ಮಾಹಿತಿ ನೀಡಿದ್ದು ಬೀರೂರು ಠಾಣೆಯ ಪೊಲೀಸರು, ಡಿವೈಎಸ್ಪಿಯವರು, ತರೀಕೆರೆ ಅರಣ್ಯ ಇಲಾಖೆಯ ಆರ್ಎಫ್ಒ, ಎಸಿಎಫ್ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಬಂದು ಮಗುವಿನ ಶವಕ್ಕಾಗಿ ಹುಡುಕಾಡಿದ್ದಾರೆ. ನಂತರ ಸೇತುವೆ ಕೆಳಗೆ ಮಗುವಿನ ಶವವು ಸಿಕ್ಕಿದ್ದು, ಮರಣೋತ್ತರ ಪರೀಕ್ಷೆಗಾಗಿ ತರೀಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಮಗುವಿನ ಶವವನ್ನು ಪೋಷಕರಿಗೆ ಹಸ್ತಾಂತರಿಸಿದ್ದು, ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ವರದಿ ಸೊಲ್ಲಾಪುರ. ಎಸ್ ಶಿವಮೂರ್ತಿ, ಅಜ್ಜಂಪುರ, ಟಿವಿ13 ಕರ್ನಾಟಕ. ಮೊದಲು ಬ್ಯಾಟ್ರಿ ಬಿಟ್ಟು ಆ ಕಡೆ ನೋಡಿ ಸರ್. ಒಂದಿಬ್ರು ಹಿಡ್ಕೋಬೇಕು ಮೇಲೆ. ಹುಷಾರಾಗೆ ಹಂಗೆ ಇಟ್ಕೋಬೇಡ್ರಪ್ಪ ಮಗುಗೆ. ಫೋಟೋ ಗಿಡ ತೆಗಿಬೇಡ. ಕರ್ನಾಟಕದ ಶ್ರೀಶೈಲ ಎಂದೇ ಪ್ರಸಿದ್ಧವಾಗಿರುವ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಧಾರ್ಮಿಕ ಸುಕ್ಷೇತ್ರ ಪುಷ್ಪಗಿರಿ ಮಹಾಸಂಸ್ಥಾನದ ಮಠದ ವತಿಯಿಂದ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಪಾರ್ವತಮ್ಮನವರ ಜಾತ್ರಾ ಮಹೋತ್ಸವದಲ್ಲಿ ಶಾಸಕರಾದ ಸಿಮೆಂಟ್ ಮಂಜೂರವರು ಪಾಲ್ಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಶ್ರೀ ವಿಜಯೇಂದ್ರ ಯಡಿಯೂರಪ್ಪರವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪ್ರೀತಂ ಜೆ ಗೌಡರವರು, ಇನ್ನಿತರ ಶಾಸಕರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಲಕ್ಷ ದೀಪೋತ್ಸವ ಅಂಗವಾಗಿ ನಡೆದ ರಥೋತ್ಸವದಲ್ಲಿ ಶ್ರದ್ಧೆ ಭಕ್ತಿಯಿಂದ ಪಾಲ್ಗೊಂಡ ಲಕ್ಷಗಟ್ಟಲೆ ಭಕ್ತರು ರಾತ್ರಿಯಿಡೀ ನಿದ್ದೆಗೆಟ್ಟು ಕಾದು ಕುಳಿತಿದ್ದರು. ಸಾಗರೋಪಾದಿಯಲ್ಲಿ ಭಕ್ತ ಸಮೂಹ ಮಾತು ಬಿಡದ ಮಂಜುನಾಥನಲ್ಲಿಗೆ ಸಾಗಿ ಬಂದಿತ್ತು. ಲಕ್ಷ ದೀಪೋತ್ಸವ ಪ್ರಯುಕ್ತ ದೇವಸ್ಥಾನ ಬೀದಿಗಳನ್ನು ಹೂವುಗಳು, ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿತ್ತು. ಗೌರಿ ಮಾರುಕಟ್ಟೆ ಉತ್ಸವದೊಂದಿಗೆ ಲಕ್ಷ ದೀಪೋತ್ಸವ ಸಂಪನ್ನಗೊಂಡಿತು.
ಬೇಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಜರೀನಾ ಬಿ ಆಯ್ಕೆ. ಅಜ್ಜಂಪುರ ಪಟ್ಟಣ ಸಮೀಪದ ಈ ಬೇಗೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆಯಲ್ಲಿ ಜರೀನಾ ಬಿ 8 ಮತಗಳನ್ನು ಪಡೆದು ಆಯ್ಕೆಯಾದರು. ಸೋಮಶೇಖರ ರವರು ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ರೇಣುಕಮ್ಮ ಮತ್ತು ಜರೀನಾ ಬಿ ನಾಮಪತ್ರ ಸಲ್ಲಿಸಿದ್ದರು. ರೇಣುಕಮ್ಮ 3 ಮತಗಳನ್ನು ಪಡೆದಿದ್ದು, ಜರೀನಾ ಬಿ ರವರು 8 ಮತಗಳನ್ನು ಪಡೆದಿದ್ದರಿಂದ ಚುನಾವಣಾಧಿಕಾರಿ ಶಿವನಿ, ಕೃಷಿ ಅಧಿಕಾರಿ ಶಿವಪ್ರಸಾದ್ ಘೋಷಣೆ ಮಾಡಿದರು. ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಮಾತನಾಡಿದ ನೂತನ ಅಧ್ಯಕ್ಷೆ, ಎಲ್ಲರ ಸಹಕಾರದೊಂದಿಗೆ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸಲಾಗುವುದು. ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದರು. ಉಪಾಧ್ಯಕ್ಷ ಸೋಮಶೇಖರ್, ಸದಸ್ಯರಾದ ಗಿರೀಶ್, ರೂಪಾ, ಜಯಪ್ಪ, ಮಂಜುಳಾ, ಕಲ್ಪನಾ, ಕವಿತಾ, ಕುಮಾರ್, ನವೀನ್, ನಿಂಗರಾಜು, ಪಿಡಿಒ ಸವಿತಾ ಹಾಗೂ ಸಿಬ್ಬಂದಿಗಳು, ಕಾಂಗ್ರೆಸ್ ಮುಖಂಡರಾದ ಬೂತನಹಳ್ಳಿ ಗಂಗಪ್ಪ, ಹೆಗ್ಗಡಿಹಳ್ಳಿ ಜಯಪ್ಪ, ದೇವರಾಜ್, ರಿಯಾಜ್, ರೆಹಮಾನ್ ಸಾಬ್ ಇತರರು ಇದ್ದರು. ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ, ಅಜ್ಜಂಪುರ, ಟಿವಿ 13 ಕರ್ನಾಟಕ. ಗ್ರಾಮ ಪಂಚಾಯತ್ಗೆಯಲ್ಲಿ ನನಗೆ ಅಧ್ಯಕ್ಷ ಮಾಡಿರೋದು ನಮ್ಮ ಜನಗಳು, ಆಮೇಲೆ ನಮ್ಮ ಗ್ರಾಮ ಪಂಚಾಯತಿದ ಮೆಂಬರ್ಗಳು, ಅವರಿಗೆಲ್ಲ ನನ್ನ ಪೂರ್ವದ ಧನ್ಯವಾದಗಳು. ನಾನು ಅವರಿಗೆಲ್ಲರಿಗೂ ಸಹಕಾರ ಮಾಡಿ ಕೊಟ್ಟಿದ್ದಾರೆ. ನಾವು ಇಲ್ಲಿ ಯಾರಿಗೂ ಭೇದ ಭಾವ ಅಂತ ತೋರಿಸ್ದಲೆ ಎಲ್ಲ ಗ್ರಾಮ ಪಂಚಾಯತ್ಗೆ ಜನಗಳು ಎಲ್ಲರಿಗೂ ಕೆಲಸ ಕಾರ್ಮಿಕದಲ್ಲಿ ಅವರಿಗೇನು ತೊಂದರೆ ಮಾಡ್ದಲೆ, ಅಡೆಚಣೆ ಏನು ಮಾಡ್ದಲೆ ಎಲ್ಲ ಒಂದಾಗಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಎಲ್ಲ ಕೈಗೂಡಿ ಯಾರಿಗೂ ಭೇದ ಮಾಡಲ್ಲ. ಇಲ್ಲಿ ಎಲ್ಲ ನಮ್ಮದೇ ಅಂತ ಮಾಡಿಕೊಂಡು ನಾವು ಯಾರಿಗೂ ಸರಿ ತಪ್ಪು ಮಾಡ್ದಲೆ ಎಲ್ಲ ನಡೆಸ್ಕೊಂಡು ನಮ್ಮ ಪೂರ್ವಕ್ಕೆ ನಾವು ಸ್ವಚ್ಛತೆ ಬಗ್ಗೆ ನಾವು ಜಾಸ್ತಿ ಗಮನ ತಗೊಳ್ತೀವಿ. ನಾವು ಜನಗಳಿಗೆ ನೀರಿಗೆ ಯಾವುದಕ್ಕೂ ಏನಿಗೂ ಜನಗಳಿಗೆ ಅಡೆತಡೆ ಬರ್ದಂಗೆ, ಅವ್ರು ಯಾವುದಕ್ಕೂ ತೊಂದರೆ ಆದಂಗೆ ನಾವೆಲ್ಲ ಒಂದುಗೂಡಿ ಕೈಗೂಡಿ ಯಾರಿಗೂ ಕಷ್ಟ ಬರ್ದಂಗೆ, ನೀರೇ ಇರಲಿ, ಸೌಲಭ್ಯ ಇರಲಿ, ಏನೇ ಇರಲಿ, ಇನ್ನೊಂದಿರಲಿ, ಚರಂಡಿ ಕ್ಲೀನ್ ಮಾಡೋದಿರಲಿ, ಏನೇ ಇರಲಿ, ನಾವೆಲ್ಲ ಕೈಗೂಡಿಸಿ ಎಲ್ಲ ಒಂದಾಗಿ ಎಲ್ಲ ಸಂಪೂರ್ಣವಾಗಿ ಕೆಲಸ ಎಲ್ಲ ಮಾಡಿಕೊಂಡು ಅಚ್ಚುಕಟ್ಟಾಗಿ ನಾವೆಲ್ಲ